ಕರ್ನಾಟಕದಲ್ಲಿ ಕಾಂಗ್ರೆಸ್ ನಡೆಸಿದಂತ ಪೇ ಸಿಎಂ ರೀತಿಯಲ್ಲಿಯೇ ತಮಿಳುನಾಡಿನಲ್ಲಿ ಅಭಿಯಾನ ನಡೆಸಲಾಗ್ತಾ ಇದೆ. ಪ್ರಧಾನಿ ಮೋದಿ ವಿರುದ್ಧ ಜಿಪೇ ಅಭಿಯಾನ ಶುರು ಮಾಡಲಾಗಿದೆ. QR ಕೋಡ್ನ ಪೋಸ್ಟರ್ ಮಾಡಲಾಗಿದ್ದು ಮೋದಿ ಭಾವಚಿತ್ರಗಳೇ ರಾರಾಜಿಸ್ತಾ ಇದೆ. ಪೋಸ್ಟರ್ ಕೆಳಗೆ ಸ್ಕ್ಯಾನ್ ಮಾಡಿ ಸ್ಕ್ಯಾಮ್ ನೋಡಿ ಅಂತ ಬರೆಯಲಾಗಿದೆ. ಸ್ಕ್ಯಾನ್ ಮಾಡಿದ್ರೆ ಚುನಾವಣಾ ಬಾಂಡ್ ಸೇರಿದಂತೆ ಇತರ ಮಾಹಿತಿಯನ್ನ ನೀಡಲಾಗಿದೆ. ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ಟೀಕಾ ಪ್ರಹಾರವನ್ನ ಮುಂದುವರಿಸಿದ್ದಾರೆ. ರಾಮನ ಅಸ್ತಿತ್ವದ ಬಗ್ಗೆ ಕಾಂಗ್ರೆಸ್ ಹಲವು ಪ್ರಶ್ನೆಗಳನ್ನ ಎತ್ತಿದೆ. ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ರೂ ಕಾಂಗ್ರೆಸ್ ಬಹಿಷ್ಕರಿಸಿದೆ. ಈಗ ಹಿಂದೂ ಧರ್ಮದ ಶಕ್ತಿಯನ್ನ ನಾಶ ಮಾಡೋದಾಗಿ ಘೋಷಣೆ ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಏಕರೂಪ ನಾಗರಿಕ ನೀತಿ ಸಂಹಿತೆ ಜಾರಿಗೆ ತರೋದಿಲ್ಲ ಅಂತ ಸಿಎಂ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ರಂಜಾನ್ ಸಂತೋಷದ ಹಬ್ಬ, ದ್ವೇಷದಲ್ಲಿ ನಮಗೆ ನಂಬಿಕೆ ಇಲ್ಲ, ನಮಗೆ NCR CAA ಅಗತ್ಯ ಇಲ್ಲ, ನಮಗೆ ಭ್ರಾತೃತ್ವ ಬೇಕಾಗಿದೆ ಅಂತ ದೀದಿ ತಿಳಿಸಿದ್ದಾರೆ. ತೆಲಂಗಾಣದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸದೇ ಇರೋದಕ್ಕೆ ತೆಲುಗು ದೇಶಂ ಪಕ್ಷ ನಿರ್ಧರಿಸಿದೆ. ಆದರೆ ಯಾರಿಗೆ ಬೆಂಬಲ ನೀಡಬೇಕು ಅನ್ನೋ ಬಗ್ಗೆ ಪಕ್ಷ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ತೆಲುಗು ದೇಶಂ ಪಕ್ಷ NDA ಮೈತ್ರಿಕೂಟದ ಅಂಗ ಪಕ್ಷವಾಗಿದೆ. ಆಂಧ್ರಪ್ರದೇಶದಲ್ಲಿ ನಡೆಯಲಿರುವಂತಹ ಲೋಕಸಭಾ ಹಾಗೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದೆ. ದೆಹಲಿ ಅಬಕಾರಿ ನೀತಿ ಹಗರಣ ಸಂಬಂಧ BRS ನಾಯಕಿ ಕೆ ಕವಿತಾ ಅವರನ್ನ CBI ಬಂಧಿಸಿದೆ. ನಾಳೆ ಕೋರ್ಟ್ ಮುಂದೆ ಕವಿತಾ ಅವರನ್ನ ಹಾಜರುಪಡಿಸಲಿದೆ. ಹೆಚ್ಚಿನ ವಿಚಾರಣೆಗಾಗಿ ಕವಿತಾ ಅವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ತಿಹಾರ್ ಜೈಲಿನಲ್ಲಿದ್ದಂಥ KCR ಪುತ್ರಿಯನ್ನ CBI ದಸ್ತಗಿರಿ ಮಾಡಿದೆ.